ಅನೈತಿಕ ಸಂಬಂಧದ ಹಿನ್ನೆಲೆ ಪತ್ನಿ ಕೊಲೆ. ಹೆಂಡತಿಯ ಶವವನ್ನ ಹೂತು ನೇಣಿಗೆ ಶರಣಾಗಿದ್ದ ಪತಿ. ಪೊಲೀಸರ ನಿದ್ದೆ ಕೆಡಿಸಿದ್ದ ಭೀಕರ ಹತ್ಯೆ ಪ್ರಕರಣ. ಮೃತ ಗಗನಾಳ ಶವಕ್ಕಾಗಿ 5 ದಿನದಿಂದ ಪೊಲೀಸರ ಹುಡುಕಾಟ. ಕೊನೆಗೂ ಹೂತಿಟ್ಟಿದ್ದ ಶವವನ್ನ ಹೊರತೆಗೆದ ಪೊಲೀಸರು. ಬೇಲೂರು ತಾಲೂಕಿನ ಕೆಸಗೋಡು ಗ್ರಾಮದಲ್ಲಿ ಅನೈತಿಕ ಸಂಬಂಧದ ಹಿನ್ನೆಲೆಯಲ್ಲಿ ಪತ್ನಿಯನ್ನ ಕೊಂದು ಶವವನ್ನ ಹೂತು ಹಾಕಿ ನೇಣಿಗೆ ಶರಣಾಗಿದ್ದ ಪತಿ. ಶವಕ್ಕಾಗಿ ಹುಡುಕಾಟ ನಡೆಸಿದ್ದ ಪೊಲೀಸರು. ಪೊಲೀಸರ ನಿದ್ದೆ ಕೆಡಿಸಿದ್ದ ಭೀಕರ ಹತ್ಯೆ ಪ್ರಕರಣದಲ್ಲಿ ಕೊನೆಗೂ ಕೊಲೆಯಾದ ಮಹಿಳೆ ಗಗನ ಅವರ ಮೃತದೇಹ ಪತ್ತೆ ಮಾಡುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪತ್ನಿಯನ್ನ ಕೊಲೆ ಮಾಡಿ ಶವವನ್ನ ಕಾಫಿ ತೋಟದಲ್ಲಿ ಪತಿ ರಘು ಹೂತು ಹಾಕಿದ್ದ ಜಾಗವನ್ನ ಘಟನೆ ನಡೆದ 5 ದಿನಗಳ ಬಳಿಕ ಪೊಲೀಸರು ಶೋಧಿಸಿದ್ದಾರೆ. ಹೌದು, ಅಕ್ರಮ ಸಂಬಂಧದ ಶಂಕೆಯಿಂದ ಪತ್ನಿ ಗಗನಾಳನ್ನ ಭೀಕರವಾಗಿ ಹತ್ಯೆ ಮಾಡಿದ ಪತಿ ರಘು ಆಕೆಯ ಮೃತದೇಹವನ್ನ ಕಾಫಿ ತೋಟದಲ್ಲಿ ಹೂತು ಹಾಕಿದ್ದ. ಬಳಿಕ ತನ್ನ ಮೊಬೈಲ್ನಲ್ಲಿ ಅಕ್ರಮ ಸಂಬಂಧದ ಕುರಿತು ಸೆಲ್ಫಿ ವಿಡಿಯೋ ರೆಕಾರ್ಡ್ ಮಾಡಿ ಕಳೆದ ಶನಿವಾರ ರಾತ್ರಿ ತನ್ನದೇ ತೋಟದ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದ. ಏನು ಅವಳ ಅಫೇರ್ ಇರೋದಕ್ಕೆ ನಾನು ಇದು ಮಾಡ್ತಿರೋದು. ನಾನು ಹೇಳ್ಬಾರ್ದು ಅನ್ಕೊಂಡು ತಡ್ಕೊಂತಿದ್ದೆ. ಅವಳಿಗೆ ಯಾವೊಂದು ಜೊತೆ ಅಫೇರ್ ಇತ್ತು ಆಯ್ತಾ. ನನ್ನನ್ನು ದೂರ ಮಾಡಿ ಅವನ ಜೊತೆ ಫೋನಲ್ಲಿ ನಾನು ಇಲ್ದಾಗ ಮನೆಗೆ ಬರೋಕ್ಕೆ ಹೇಳೋದು ಇವೆಲ್ಲ ಮಾಡಿದ ಆಯಿತಾ. ನಾನು ತಡ್ಕೊಂಡು ಇಷ್ಟು ತನಕ ಯಾರಿಗೂ ಹೇಳ್ಬಾರ್ದು, ನನ್ನ ಮನೆ ಸಂಸಾರ ಅಂದ್ಕೊಂಡಿದ್ದೆ. ಯಾವಾಗಲೂ ನನ್ನ ವಿಡಿಯೋ ಕಾಲ್ ಮಾಡೋದು ಅವನ ಜೊತೆಯಾ ಹಿಂಗೆಲ್ಲ ಮಾಡೋಳು. ನನ್ನನ್ನು ಹತ್ರ ಸೇರಿಸ್ದಂಗೆ ಅವನ ಜೊತೆ ಚಕ್ಕಂದ ಆಡಕ್ಕೆ ಮಾಡ್ಕೊಂಡಿದ್ಲು. ಹೋಯ್ತು ಅಂದರೆ ಮನೆಗೆ ಕರ್ಸ್ಕೊಳ್ಳೋದು ಹಿಂಗೆಲ್ಲ ಮಾಡೋಳು. ನಾನು ಮುರಿಯೋದು ಗಂಜಿ ಇಷ್ಟು ನನಗೆ ಯಾರಿಗೂ ಹೇಳ್ತಾರಲ್ಲ. ಲಾಸ್ಟಿಗೆ ನಾನು ಸಾಯಾಗೆ ಯಾಕೆ ನನ್ನ ಜೊತೆ ಸತ್ಯನ ಸಾಯ್ಬೇಕು, ಸಾಯ್ಬಾರ್ದು ಅಂತಲೇ ಹೇಳ್ತಾ ಇದ್ದೀನಿ. ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಮಾಡ್ತಾಯಿದ್ದೀನಿ ಅವನ ಜೊತೆಲ್ಲ. ನಾನು ಅದನ್ನು ತಡ್ಕೊಳಕ್ಕಾಗಲಿಲ್ಲ. ನೀವು ಯಾರೋ ನಂಬಲ್ಲ ಅದನ್ನು. ಅದಕ್ಕೆ ನಾನು ಏನು ಮಾಡ್ಬೇಕು ಅದನ್ನು ಮಾಡಿದ್ದೀನಿ. ಭಾನುವಾರ ರಘು ಅಂತ್ಯ ಸಂಸ್ಕಾರ ನೆರವೇರಿತು. ಶನಿವಾರದಿಂದಲೂ ಗಗನ ಮೃತದೇಹಕ್ಕಾಗಿ ಪೊಲೀಸರು ತೀವ್ರ ಹುಡುಕಾಟ ನಡೆಸಿದ್ರು. ಬೀರೂರು ವೃತ್ತ ನಿರೀಕ್ಷಕ ಜಗದೀಶ್ ಅವರ ನೇತೃತ್ವದಲ್ಲಿ ಪೊಲೀಸ್ ನಾಯಿ, ಡ್ರೋನ್ ಕ್ಯಾಮೆರಾಗಳನ್ನು ಬಳಸಿ ಶೋಧ ಕಾರ್ಯ ಕೈಗೊಳ್ಳಲಾಗಿತ್ತು. ಅಷ್ಟೇ ಅಲ್ಲದೆ ಎಲ್ಜಿ ಜಲಾಶಯ ಹಾಗೂ ವಾಟೆಹೊಳೆ ಜಲಾಶಯ ಸೇರಿದಂತೆ ಸುತ್ತಮುತ್ತಲ ಎಲ್ಲಾ ಜಲಾಶಯಗಳಲ್ಲೂ ತನಿಖೆ ನಡೆಸಿದ್ರೂ ಶವ ಪತ್ತೆಯಾಗಿರಲಿಲ್ಲ. ಕೊಲೆಯಾದ 5ನೇ ದಿನದ ಬಳಿಕ ಅಂದ್ರೆ ಇವತ್ತು ಗುರುವಾರ ಪೊಲೀಸರು ರಘು ಅವರ ಕಾಫಿ ತೋಟದಲ್ಲಿ ಮತ್ತೊಮ್ಮೆ ಸಮಗ್ರ ಪರಿಶೀಲನೆ ನಡೆಸಿದಾಗ ಗಗನ ಮೃತದೇಹವನ್ನ ಹೂತು ಹಾಕಿದ್ದ ಸ್ಥಳ ಪತ್ತೆಯಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿರುವ ಪೊಲೀಸರು ಶವವನ್ನ ಹೊರತೆಗೆಯುವುದಕ್ಕೆ ಅಗತ್ಯ ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರೆ. ಈ ಸರಣಿ ದುರಂತವು ಬೇಲೂರು ತಾಲೂಕಿನ ಅರೇಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪ್ರಕರಣ ಸಂಬಂಧ ಹೆಚ್ಚಿನ ತನಿಖೆ ಮುಂದುವರೆದಿದೆ. ಇನ್ನು ಹಾಸನ ಪೊಲೀಸ್ ವರಿಷ್ಠಾಧಿಕಾರಿ ಸುಭನ್ವಿತರ್ ಅವರು ಮಾತನಾಡಿ ಪ್ರಕರಣದ ಬಗ್ಗೆ ವಿವರಿಸಿದ್ರು. ಇಲ್ಲ, ಗಲಾಟೆ ಬಗ್ಗೆ ನಮ್ಗೆ ಏನು ಮಾಹಿತಿ ಇರಲಿಲ್ಲ. ಚಿಕ್ಕಮಗಳೂರಲ್ಲಿ ಬಸವನಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿತ್ತು. ಯಾಕಂದ್ರೆ ಗಗನ ಅವರು ಬಸವನಹಳ್ಳಿ ಇಂದ ಮಿಸ್ಸಿಂಗ್ ಆಗಿದ್ರು. ನಮ್ಗೆ ಬರೀ 1 ಆಗಸ್ಟ್ಗೆ ಇಲ್ಲಿ ನಾವು UDR ಮಾಡಿದೀವಿ. ಯಾಕಂದ್ರೆ ಇವರು ಸ್ಯೂಸೈಡ್ ಕಮಿಟ್ ಮಾಡಿದ್ರು. ಗಗನ ಅವ್ರದ್ದು ಬರೀ ವಿಡಿಯೋಸ್ ಇತ್ತು ಕೆಲವು ಫೋನ್ ಒಳಗಡೆ.
ಅದರ್ ಬೇಸಿಸ್ ಮೇಲೆ ಮತ್ತೆ ಅವ್ರು ಸಿಗ್ತಾ ಇರಲಿಲ್ಲ. ಅದರ್ ಬೇಸಿಸ್ ಮೇಲೆ ನಾವು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಸೊ ನಾನು ಹೇಳಿದ್ದೀನಿ ಆಲ್ರೆಡಿ 1 ಆಗಸ್ಟಿಂದಾನೇ ನಾವು ಗಗನ ಅವ್ರಿಗೆ ಹುಡುಕ್ತಾ ಇದ್ದೀವಿ. ನಿನ್ನೆ 3 ದಿನದಿಂದ ನಮ್ದು 25 ಜನ ಮೆನ್ ಮತ್ತೆ ಸೋಕೋ ಟೀಮ್ ಅಂಡ್ ಡಾಗ್ ಸ್ಕ್ವಾಡ್ ಜೊತೆಗೆ ನಾವು ಪೂರ್ತಿ ಅರೆಹಳ್ಳಿ ಎಲ್ಲಿ ಅವ್ರ ಮೂವ್ಮೆಂಟ್ ಇದೆ ಅಲ್ಲಿ ನಾವು ಹುಡುಕಿದ್ದೀವಿ. ನಿನ್ನೆ ನಮಗೆ ಕ್ಲೂ ಸಿಕ್ತು. ಇದೇ ಲ್ಯಾಂಡ್ ಮೇಲೆ ನಮಗೆ ಒಂದು ಪೂಲ್ ಆಫ್ ಬ್ಲಡ್ ಸಿಕ್ತು. ಅದರ ಬೇಸಿಸ್ ಮೇಲೆ ನಮಗೆ ಡೌಟ್ ಆಯಿತು. ಅದಾದ ನಂತರ ನಾವು FIR ರಿಜಿಸ್ಟರ್ ಮಾಡಿದ್ದೀವಿ. ಸಂದೇಹ ಮೇಲೆ ನಾವು AC ಸಕಲೇಶಪುರ ಅವ್ರಿಗೆ ರೆಕ್ವಿಸಿಷನ್ ಕಳಿಸಿದ್ದೀವಿ. ಅದರ ಬೇಸಿಸ್ ಮೇಲೆ ನಾವು ಇವತ್ತು ಎಕ್ಸ್ಯೂಮೇಷನ್ ಮಾಡಿದ್ದೀವಿ. ಎಕ್ಸ್ಯೂಮೇಷನ್ ಮಾಡಿದ ನಂತರ ನಮಗೆ ಗೊತ್ತಾಯ್ತು. ಮೇಡಮ್ ಏನು ಕೊಲೆ ಮಾಡಿಬಿಟ್ಟು ಅವ್ರು ಹ್ಯಾಂಗ್ ಮಾಡ್ಕೊಂಡ್ರೆ ಮಮ್ಮಿಗೆ ಮೇಲೆ ಹಾಂ ಕರೆಕ್ಟ್ ಅದೇ ಹೇಳ್ಬಿಟ್ಟು ಸೊ ನಮ್ಮ ಪ್ರಾಥಮಿಕ ನಮಗೆ ಏನು ಪಿಕ್ಚರ್ ಸಿಕ್ಕಿದೆ ಇಲ್ಲಿ ತನಕ, ಅದರ ಬೇಸಿಸ್ ಮೇಲೆ ಅವರು ಕೊಲೆ ಮಾಡಿದ ನಂತರ ಅವರೇ ಹ್ಯಾಂಗ್ ಮಾಡಿದ್ದಾರೆ ಇಲ್ಲಿ. ಬಟ್ ಈಗ ತನಿಖಾ ಹಂತದಲ್ಲಿದೆ. ನಿನ್ನೆನೆ ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ. ಎಕ್ಸಾಕ್ಟ್ಲಿ ಯಾಕೆ ಕೊಲೆ ಮಾಡಿದರು, ಹೆಂಗೆ ಕೊಲೆ ಮಾಡಿದರು, ಎಷ್ಟು ಗಂಟೆಗೆ ಕೊಲೆ ಮಾಡಿದರು, ಅದು ಎಲ್ಲ ನಮಗೆ ತನಿಖೆ ಮಾಡಿದ ನಂತರ ನಮಗೆ ಎಕ್ಸಾಕ್ಟ್ ಪಿಕ್ಚರ್ ಗೊತ್ತಾಗುತ್ತೆ. 1 ಆಗಸ್ಟ್ ಚಿಕ್ಕಮಗಳೂರಿಂದ ಹೊರಟಿರೋದು ಮೇಡಮ್ ಅವರು 31 ಜುಲೈ 11:30 PM. ಸೊ ಆಲ್ಮೋಸ್ಟ್ ನೈಟ್ 31 ಜುಲೈ 11:30 ರಾತ್ರಿಗೆ ಅಲ್ಲಿಂದ ಚಿಕ್ಕಮಗಳೂರಿಂದ ಹೊರಟಿದ್ದಾರೆ. ಸೊ ಇಲ್ಲಿ ನಮಗೆ 1 ಆಗಸ್ಟ್ ಬೆಳಿಗ್ಗೆ ಅವ್ರದ್ದು ಬಾಡಿ ಸಿಕ್ತು, ರಘು ಅವ್ರದ್ದು. ಟೆಕ್ನಿಕಲ್ ಟೀಮು 25 ಮೆಂಬರ್ಸ್ ಮೆನ್ಸ್ ಎಲ್ಲ ಹುಡುಕಿದ್ರು ಕೂಡ ಸಿಗ್ಬೇಕು. ಏನು ಕಾರಣ ಸಿಗ್ಲಿಕ್ಕೆ ಆಗದೆ ಇರೋದಕ್ಕೆ ಆ ರೀತಿಯನ್ನು ಫಸ್ಟ್ ಆಫ್ ಆಲ್ ಅವ್ರದ್ದು ಮೂವ್ಮೆಂಟ್ ಎಲ್ಲ ಕಡೆ ಇತ್ತು. ಚಿಕ್ಕಮಗಳೂರಿಂದ ಅರೆಹಳ್ಳಿ ತನಕ ಅವ್ರದ್ದು ಮೂವ್ಮೆಂಟ್ ಇತ್ತು. ಸೊ ನಮ್ಮ ಸರ್ಚಿಂಗ್ ಏರಿಯಾ ತುಂಬ ಜಾಸ್ತಿ ಇತ್ತು. ಮತ್ತು ನಾವು ಎಫರ್ಟ್ಸ್ ಮಾಡ್ಬೋದು. ಎಫರ್ಟ್ಸ್ ಮಾಡಿದ ನಂತರ ನಮಗೆ ಇಲ್ಲಿ ಸಿಕ್ಕಿದೆ. ಸ್ವಲ್ಪ ಟೈಮ್ ಆಯಿತು, ಬಟ್ ವಿ ವರ್ ಏಬಲ್ ಟು ಫೈಂಡ್ ದ ಬಾಡಿ ಅಲ್ಟಿಮೇಟ್ಲಿ. ಹೌದು ರಾತ್ರಿ ಸುಮಾರು 1 ಗಂಟೆಗೆ ಅವ್ರ 3 ಜನಕ್ಕೆ ಕಾಲ್ ಮಾಡಿದ್ರು, ಇನ್ಕ್ಲೂಡಿಂಗ್ ಅವ್ರ ತಂದೆಗೆ, ದಟ್ ನಾನು ಸುಸೈಡ್ ಕಮಿಟ್ ಮಾಡ್ತಾ ಇದ್ದೀನಿ ಅಂತ. ಮತ್ತೆ ನಾನು ಹೇಳಿದ್ದೀನಿ, ಅವ್ರ ಫೋನ್ ಕೂಡ ನಮಗೆ ಸಿಕ್ಕಿತ್ತು. ಫೋನಲ್ಲಿನೂ ಕೆಲವು ವಿಡಿಯೋಸ್ ಇತ್ತು, ಅದು ನೋಡಿ ನಮಗೆ ಗೊತ್ತಾಯಿತು.